ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಸ್ವಾಭಿಮಾನಿ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, 1996 ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ನಾನು ಹೋಗಿದ್ದೆ. ಯಾರಪ್ಪನವರು ಕೂಡ ಪ್ರಮಾಣಪತ್ರ ಸ್ವೀಕಾರ ಮಾಡ್ತಾ ಇದ್ರು. ಇಬ್ರಾಹಿಮು ಯಾರಪ್ಪನವರು ಕರ್ನಾಟಕದಿಂದ ಮಂತ್ರಿಗಳಾಗಿದ್ದರು. ಇಬ್ರಾಹಿಂ ಅವರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಯಾರಪ್ಪನವರಿಗೆ ಸ್ಟೇಟ್ ಮಿನಿಸ್ಟರ್ ಮಾಡೋದಿಲ್ಲ. ಯಾರಪ್ಪನವರು ಪ್ರಮಾಣಪತ್ರ ತಗೊಳ್ಳೇ ಇಲ್ಲ. ಅಲ್ಲಿನೇ ರಾಜೀನಾಮೆ ಕೊಟ್ಟು ನಾನು ಪ್ರಮಾಣಪತ್ರ ತಗೊಳ್ಳಲ್ಲ ಅಂತ ಹೇಳಿ ಸ್ವಾಭಿಮಾನಿ ಯಾರಪ್ಪನವರು ಒಂದು ಪುಸ್ತಕ, ನೇರ ನಿಷ್ಠುರ ನಡೆಯ ಹೃದಯವಂತ RL ಜಾಲಪ್ಪ ಅನ್ನುವಂಥ ಒಂದು ಜೀವನ ಕಥಾನಕದ ಪುಸ್ತಕವನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಆ ಲೋಕಾರ್ಪಣೆಯನ್ನು ಮಾಡಿ ವಿಶೇಷವಾಗಿ ಜಾಲಪ್ಪನವರು ಮತ್ತು ಅವರ ಬದುಕಿನ ಒಡನಾಟಗಳ ಬಗ್ಗೆ ಇವತ್ತು ಭಾಳ ವಿಶದವಾಗಿ ಸಭೆಯಲ್ಲೂ ಕೂಡ ಮಾತನಾಡಿದರು. ವಿಶೇಷವಾಗಿ ಆ ಒಂದು ಪುಸ್ತಕಕ್ಕೆ ಸಿದ್ದರಾಮಯ್ಯನವರೇ ಮುನ್ನುಡಿಯನ್ನು ಬರೆದಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಸುಮಾರು 4.5 ಪುಟದ ಮುನ್ನುಡಿಯನ್ನು ಆ ಪುಸ್ತಕಕ್ಕೆ ಬರೆದಿದ್ದಾರೆ. ಆ ಮುನ್ನುಡಿಯಲ್ಲಿ ಜಾಲಪ್ಪನವರು ಮತ್ತು ಅವರ ಸರಿಸುಮಾರು 35-40 ವರ್ಷಕ್ಕೂ ಹೆಚ್ಚಿನ ಕಾಲದ ರಾಜಕೀಯ ಒಡನಾಟದ ಎಳೆಗಳನ್ನು ಸಮಗ್ರವಾಗಿ ತೆರೆದಿಡುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ನಾವು ಇಲ್ಲಿ ಕೆಲ್ಸಕ್ಕೆ ಬಂದಿಂದ ತಗೊಂಡು ಹೋಗ್ತೀವಿ. 2 ದಿನಕ್ಕೊಂದು ದಿನ ಒಂದು 5 ಬಾಟ್ಲು 6 ಬಾಟ್ಲು ಎತ್ಕೊಂಡು ಹೋಗ್ತೀವಿ ಕುಡಿಯೋಕ್ಕೆ. ಒಳ್ಳೇದಂತೆ, ಕುಡಿಯೋಕ್ಕೆ ಒಳ್ಳೇದೇನು BP ಶುಗರ್ ಏನು ಬರಲ್ಲಂತೆ, ಅದಕ್ಕೋಸ್ಕರ ಎತ್ಕೊಂಡು ಹೋಗಿ ಕುಡಿತಾರೆ ಸರ್. ಮಳೆ ಸೀಸನಲ್ಲಿ ಮಳೆ ಬಂದಾಗ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂಥರ ಫಾಲ್ಸ್ ಆಗಿರ್ಬೋದು, ಒಂಥರ ನೋಡೋಕ್ಕೆ ಒಂಥರ ತುಂಬ ವಾತಾವರಣ ಅಂತೂ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಬಂದು ದಯಮಾಡಿ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಬೇಕಾಗಿ ವಿನಂತಿಸ್ಕೊಳ್ತೇನೆ. ಟ್ರಕ್ಕಿಂಗ್ ಥರನೂ ಇರುತ್ತೆ, ಟ್ರಕ್ಕಿಂಗು ಮಾಡ್ಬೋದು.
ಅಂತರಗಂಗೆ ಬರೋ ವಿಶೇಷ ಎಂದರೆ ಇಲ್ಲಿ ಗಿಡ ಮರ ಗುಟ್ಟೆಯಿಂದ ನೀರು ಸರೋವರ ಥರ ಬರುತ್ತಿದೆ. ಇಲ್ಲಿ 7 ಬೆಟ್ಟಗಳಿಂದ ನೀರು ಬರುತ್ತಿದೆ. ಇಲ್ಲಿ ಬೆಳಗ್ಗೆ ಹೊತ್ತು ಮುಂಜಾನೆ ಮೀನ್ಸ್ 6 o'clock ಇಂದ 7 o'clock ವರೆಗೂ ಟ್ರಕ್ಕಿಂಗ್ ಇರುತ್ತೆ. We reached 6 o'clock here. Then we took the help of the guide over here, so he accompanied us for this trek. So initially we went actually to see the caves, and then we finished the cave part and then came to this hill point, and we have got some nice views over here. So we never expected actually this kind of a view is going to be there, and it is very near to Bangalore. ಅಲ್ಲೇ ಉದಯನಿಧಿ ಸ್ಟಾಲಿನ್ ಅನ್ನುವಂಥ ಒಬ್ಬ ಅಪ್ರಬುದ್ಧ ಸನಾತನ ಅಂದರೆ ಡೆಂಗು ಪ್ಲೇಗು ಅದ್ರ ವಿರುದ್ಧ ಹೋರಾಟ ಮಾಡೋದಲ್ಲ, ಅದನ್ನು ಇರಾಡಿಕೇಟ್ ಮಾಡ್ಬೇಕಂದ್ರೆ ಅದನ್ನು ತೆಗೆದು ಹಾಕಬೇಕು ಅಂತ ಹೇಳ್ತಾನೆ. ಇಲ್ಲಿ ಇವರು ಸಿದ್ದರಾಮಯ್ಯನವರು ಒಂದು ಅರ್ಥ ಮಾಡ್ಕೋಬೇಕು, ದೇಶದಲ್ಲಿ ಶಾಂತಿ ಸಮಾಧಾನ ಡೆಮೋಕ್ರಸಿ ಇದೆ ಅಂತಂದರೆ ಹಿಂದೂ ಮೆಜಾರಿಟಿ ಇರೋದ್ರಿಂದ ಇದೆ. ಯಾವ ದೇಶದೊಳಗೆ ಹಿಂದೂ ಮೆಜಾರಿಟಿ ಇಲ್ಲ ಅಲ್ಲಿ ಎಲ್ಲಿಯೂ ಶಾಂತಿ ನೆಮ್ಮದಿ ಸಮಾಧಾನ ಇಲ್ಲ. ಅಕ್ಕಪಕ್ಕದ ರಾಷ್ಟ್ರಗಳನ್ನ ನೋಡಲಿ ಅವರು. ಹಾಗಾಗಿ ಇವ್ರದ್ದು ಯಾವ ರೀತಿ ಒಂದು ಹಿಂದೂ ವಿರೋಧಿ ಭಾವನೆ ಇವರ ತಲೆಯಲ್ಲಿ ತುಂಬಿದೆ, ದ್ವೇಷ ತುಂಬಿದೆ ಅನ್ನೋದು ಇದರಿಂದ ಅರ್ಥ. ಇಂಡಿಯಾ ಈಸ್ ಡೆಮೋಕ್ರೆಟಿಕ್ ಬಿಕಾಸ್ ಆಫ್ ಹಿಂದೂಸ್ ಆರ್ ಇನ್ ಮೆಜಾರಿಟಿ. ಮತ್ತು ಇದನ್ನ ಹೇಳಿದ್ನಲ್ಲ ನಾನು, ಸಂಘದ್ದಿರ್ಬೋದು ಇದಿರ್ಬೋದು, ಅದೆಲ್ಲವೂ ಚರ್ಚೆ ಡೈವರ್ಟ್ ಮಾಡುವಂಥದ್ದು, ಅಟೆನ್ಷನ್ ಡೈವರ್ಟ್ ಮಾಡುವಂಥದ್ದು. ಟೋಟಲ್ ಫೇಲ್ ರೀ ಸರ್ಕಾರ. ಇವರಿದ್ದಾಗ ಜಗತ್ತಿನ ಅತ್ಯಂತ ದುರ್ಬಲ 5 ಆರ್ಥಿಕ ವ್ಯವಸ್ಥೆಗಳಲ್ಲಿ ಭಾರತ ಒಂದಾಗಿತ್ತು. ಈಗ ವಿ ಆರ್ ದಿ 4th ಲಾರ್ಜೆಸ್ಟ್ ಎಕಾನಮಿ. ನನ್ನ ಅಂದಾಜು ಪ್ರಕಾರ ಫೈನಾನ್ಸ್ ಮಿನಿಸ್ಟರು, ವಾಣಿಜ್ಯ ಮಂತ್ರಿಗಳು, ವಾಣಿಜ್ಯ ಮತ್ತು ಇಂಡಸ್ಟ್ರಿ ಮಂತ್ರಿಗಳು, ಅದ್ರ ಜೊತೆಗೆ ಪ್ರಧಾನಮಂತ್ರಿಗಳು ಅನೇಕ ಬಾರಿ ಹೇಳಿರೋ ಪ್ರಕಾರ ನಾವು 2027-28ಕ್ಕೆ ವಿಲ್ ಬಿ ದಿ 3rd ಲಾರ್ಜೆಸ್ಟ್ ಎಕಾನಮಿ ಇನ್ ವರ್ಲ್ಡ್. ಅದಾದ ನಂತರ ನಾವು ಬಲಾಢ್ಯ 2 ಎಕಾನಮಿ ಜೊತೆಗೆ ನಾವು ಕಾಂಪೀಟ್ ಮಾಡ್ಬೇಕಾದ್ರೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಜಾಸ್ತಿ ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಯೂಸ್ ಮಾಡೋದಲ್ಲ ಅದು ಚೆನ್ನಾಗಿ ಆಗ್ತದೆ. ಶನಿವಾರಕ್ಕೆ ಒಂದು ದಿನ ಎಲ್ಲ ನಾವೇ ಮಾಡ್ತೀವಿ, 5 ವಾರನೂ ದುಡ್ಡು ಡ್ರಾ ಮಾಡ್ತೀವಿ. ಒಂದ್ಸಲ ಕ್ಲೀನ್ ಮಾಡಿಬಿಟ್ಟು ನೀರು ಬಿಟ್ಟಿದ್ದೆ. ಗಂಗಾರತಿ ಮಾಡಿಸಿದ್ರಣ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.